ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ರಾಘವೇಂದ್ರ. AVRP ಚಾನಲ್ಗೆ ನಿಮಗೆ ಸ್ವಾಗತ. ಸ್ಟಾಕ್ ಮಾರ್ಕೆಟ್ ಮತ್ತು ಸೇವಿಂಗ್ ಇನ್ಸ್ಟ್ರೂಮೆಂಟ್ ಬಗ್ಗೆ ನಿಮಗೆ ಫ್ರೀ ಎಜುಕೇಶನ್ ಬೇಕಾದಲ್ಲಿ ಇದೊಂದು ಒಳ್ಳೆಯ ಅವಕಾಶ. ಯಾಕಂತಂದರೆ ಇವತ್ತಿನಿಂದ ನಾನು ಈ ಎರಡು ಟಾಪಿಕ್ಗಳ ಬಗ್ಗೆ ನಮ್ಮ ಈ ಚಾನಲ್ನಲ್ಲಿ ಫ್ರೀ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಇದರ ಒಂದು ಸದುಪಯೋಗವನ್ನು ಮಾಡಿಕೊಳ್ಳಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ನಾವು ಇದೇ ರೀತಿಯಾದಂಥ ವಿಡಿಯೋಗಳನ್ನು ಮಾಡಿದರೆ ಹಾಕೋದ್ರಿಂದ ನಿಮಗೆ ಸಬ್ಸ್ಕ್ರೈಬ್ ಮಾಡಿದ ಪಕ್ಷದಲ್ಲಿ ಅದು ನಿಮಗೆ ನೇರವಾಗಿ ನಿಮಗೆ ಒಂದು ನೋಟಿಫಿಕೇಶನ್ ಅನ್ನು ಕೊಡ್ತದೆ. ಈ ವಿಡಿಯೋಗಳನ್ನ ನಿಮಗೆ ಒಂದು ಸಾರಿ ಅರ್ಥ ಆಗಿಲ್ಲ ಅಂತಂದ್ರೆ 2 ಸಲ 3 ಸಲ ನೋಡಿಕೊಂಡು ಏನೆಲ್ಲ ನಾವು ಇಲ್ಲಿ ಹೇಳಿದೀವಿ ಅದನ್ನ ಸಂಪೂರ್ಣವಾಗಿ ಮನದಟ್ಟು ಮಾಡ್ಕೊಳ್ಳಿ. ಒಂದಷ್ಟು ನಾಲೆಜ್ ಅನ್ನ ಗಳಿಸ್ಕೊಳ್ಳಿ ಷೇರು ಮಾರುಕಟ್ಟೆ ಬಗ್ಗೆ. ಈಗ ಇವತ್ತಿನ ಫಸ್ಟ್ ಸೆಷನ್ಗೆ ಮುಂದುವರಿಯೋಣ. ವೆಲ್ಕಮ್ ಬ್ಯಾಕ್. ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಭಾರತೀಯ ಷೇರು ಮಾರುಕಟ್ಟೆ ಬಗ್ಗೆ ಇದು ನನ್ನ ಮೊದಲನೆಯ ಪಾಠ, ಅಂದರೆ ಲೆಸನ್. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ಇಟ್ಸ್ ಬಿಸ್ನೆಸ್, ಭಾರತೀಯ ಷೇರು ಮಾರುಕಟ್ಟೆ ಮತ್ತು ಇದರ ವಹಿವಾಟು. ಮೊದಲನೆಯ ಪಾಠ, ಅಂಡರ್ಸ್ಟ್ಯಾಂಡಿಂಗ್ ದಿ ಬೇಸಿಕ್ಸ್ ಆಫ್ ಶೇರ್ ಮಾರ್ಕೆಟ್ ಆರ್ ಸ್ಟಾಕ್ ಮಾರ್ಕೆಟ್. ಷೇರು ಮಾರುಕಟ್ಟೆ ಅಥವಾ ಸ್ಟಾಕ್ ಮಾರುಕಟ್ಟೆಯ ಮೂಲಭೂತ ಅಂಶಗಳನ್ನು ಅರ್ಥ ಮಾಡಿಕೊಳ್ಳೋದು. ಇಲ್ಲಿ ಕವರ್ ಮಾಡಿರುವಂಥ ಟಾಪಿಕ್ಗಳು 7. ಮೊದಲನೆಯದ್ದು ವಾಟ್ ಈಸ್ ಸ್ಟಾಕ್ ಮಾರ್ಕೆಟ್, ಷೇರು ಮಾರುಕಟ್ಟೆ ಎಂದರೆ ಏನು. ಎರಡನೆಯದ್ದು ವೇರಿಯಸ್ ಕೈಂಡ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಐಟಮ್ಸ್ ಇನ್ ಶೇರ್ ಮಾರ್ಕೆಟ್, ಷೇರು ಮಾರುಕಟ್ಟೆಯಲ್ಲಿ ವಿವಿಧ ರೀತಿಯ ಹೂಡಿಕೆಯ ಸಾಧನಗಳು. ಮೂರನೆಯದ್ದು ವಾಟ್ ಈಸ್ ಶೇರ್, ಷೇರು ಎಂದರೆ ಏನು. 4. ವೇರ್ ದೀಸ್ ಶೇರ್ಸ್ ಆರ್ ಬಾಟ್ ಆ್ಯಂಡ್ ಸೋಲ್ಡ್, ಷೇರುಗಳನ್ನು ಕೊಳ್ಳುವ ಮತ್ತು ಮಾರಾಟ ಮಾಡುವ ಜಾಗ ಯಾವುದು. 5ನೆಯದ್ದು ಹೂ ಈಸ್ ಮ್ಯಾನೇಜಿಂಗ್ ಆ್ಯಂಡ್ ರೆಗ್ಯುಲೇಟಿಂಗ್ ದಿಸ್ ಶೇರ್ ಮಾರ್ಕೆಟ್ ಆರ್ ಸ್ಟಾಕ್ ಮಾರ್ಕೆಟ್, ಷೇರು ಮಾರುಕಟ್ಟೆಯನ್ನು ನಡೆಸುವವರು ಮತ್ತು ನಿಯಂತ್ರಿಸುವವರು ಯಾರು. 6ನೆಯದ್ದು ವಾಟ್ ಈಸ್ ಸೆನ್ಸೆಕ್ಸ್ ಇನ್ ಸ್ಟಾಕ್ ಮಾರ್ಕೆಟ್, ಷೇರು ಮಾರುಕಟ್ಟೆಯಲ್ಲಿ ಸೆನ್ಸೆಕ್ಸ್ ಎಂದರೆ ಏನು. 7ನೆಯದ್ದು BSE ಆ್ಯಂಡ್ NSE ಇಂಡೈಸಸ್, ಅಂದರೆ BSE ಮತ್ತು NSE ಸೂಚ್ಯಂಕಗಳು. ಈಗ ಕ್ವಶನ್, ವಾಟ್ ಈಸ್ ಸ್ಟಾಕ್ ಮಾರ್ಕೆಟ್, ಷೇರು ಮಾರುಕಟ್ಟೆ ಅಂದರೆ ಏನು. ಈ ವಿಡಿಯೋದಲ್ಲಿ ನಾನು ಈ ಕಾನ್ಸೆಪ್ಟ್ಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಮಾಡ್ತಾ ಇದ್ದೇನೆ. ಯಾಕಂದರೆ ಸಪೋಸ್ ಒಂದು ಕನ್ನಡದಲ್ಲಿ ಅರ್ಥ ಮಾಡೋಕ್ಕೆ ಕಷ್ಟ ಆದರೆ ಇಂಗ್ಲೀಷಲ್ಲಿ ಓದಿಕೊಂಡು ಅದನ್ನು ಅರ್ಥ ಮಾಡ್ಕೊಳ್ಬೋದು. ದಿ ಶೇರ್ ಆರ್ ಸ್ಟಾಕ್ ಮಾರ್ಕೆಟ್ ಇಸ್ ಎ ಪ್ಲಾಟ್ಫಾರ್ಮ್ ವೇರ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಕಮ್ ಟುಗೆದರ್ ಟು ಟ್ರೇಡ್ ಆನ್ ಪಬ್ಲಿಕ್ಲಿ ಲಿಸ್ಟೆಡ್ ಕಂಪನಿ ಶೇರ್ಸ್, ಮ್ಯೂಚುವಲ್ ಫಂಡ್ಸ್, ETFs, ಬಾಂಡ್ಸ್ ಎಟ್ಸೆಟ್ರಾ. ಷೇರು ಮಾರುಕಟ್ಟೆ ಅಂತಂದರೆ ಸಾರ್ವಜನಿಕವಾಗಿ ಪಟ್ಟಿ ಮಾಡಲಾದ ಕಂಪನಿ ಷೇರುಗಳು, ಮ್ಯೂಚುವಲ್ ಫಂಡ್ಗಳು, ETFಗಳು ಮತ್ತು ಬಾಂಡ್ಗಳು ಇತ್ಯಾದಿಗಳ ವ್ಯವಹಾರ ಮಾಡಲು ಖರೀದಿದಾರರು ಮತ್ತು ಮಾರಾಟಗಾರರು ಸೇರುವ ಒಂದು ವೇದಿಕೆ. ಯಾವುದೇ ಒಂದು ಮಾರ್ಕೆಟ್ ಅಂತ ಹೇಳ್ಬೇಕಂತಂದರೆ ಅದರಲ್ಲಿ ಖರೀದಿದಾರರು ಇರಬೇಕು ಮತ್ತು ಮಾರಾಟಗಾರರು ಇರಬೇಕು. ಬರೀ ಖರೀದಿದಾರರು ಇದ್ದರೆ ಮಾತ್ರ ಮಾರ್ಕೆಟ್ ಆಗೋದಿಲ್ಲ, ಅಥವಾ ಬರೀ ಮಾರಾಟಗಾರರು ಮಾತ್ರ ಇದ್ದರೆ ಅದು ಮಾರ್ಕೆಟ್ ಅಂತ ಹೇಳಿಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಶೇರ್ ಮಾರ್ಕೆಟ್ನು ನಮ್ಮ ಆರ್ಡಿನರಿ ಮಾರ್ಕೆಟ್ ಥರ ಇಲ್ಲಿ ಬೈಯರ್ಸು ಮತ್ತು ಸೆಲ್ಲರ್ಸು ಇರ್ತಾರೆ. ಬೈಯರ್ಸ್ ಏನು ಮಾಡ್ತಾರೆ, ಸೆಲ್ಲರ್ಸ್ ಏನು ಮಾಡ್ತಾರೆ ಅಂತಂದರೆ, ನಾವು ಮಾರ್ಕೆಟಲ್ಲಿ ಹೊರಗಡೆ ತರಕಾರಿ ಮಾರ್ಕೆಟಲ್ಲಿ ಹೋದಾಗ ತರಕಾರಿ ಮಾರೋರು ಇರ್ತಾರೆ, ತರಕಾರಿ ತಗೊಳ್ಳೋರು ಇರ್ತಾರೆ. ಅದೇ ರೀತಿ ಶೇರ್ ಮಾರ್ಕೆಟಲ್ಲಿ ಕಂಪನಿ ಷೇರುಗಳನ್ನು ಕೊಡೋರು ಇರ್ತಾರೆ, ಕಂಪನಿ ಷೇರುಗಳನ್ನು ಪರ್ಚೇಸ್ ಮಾಡೋರಿರ್ತಾರೆ. ಅದೇ ರೀತಿ ಮ್ಯೂಚುವಲ್ ಫಂಡ್ಗಳನ್ನು ಮಾಡುವಂಥ ಮ್ಯೂಚುವಲ್ ಫಂಡ್ ಕಂಪನಿಗಳಿರ್ತವೆ, ಆ ಮ್ಯೂಚುವಲ್ ಫಂಡ್ಗಳನ್ನು ಬೈ ಮಾಡುವಂಥ ಗ್ರಾಹಕರು ಇರ್ತಾರೆ. ನೆಕ್ಸ್ಟ್, ಇನ್ ಸ್ಟಾಕ್ ಮಾರ್ಕೆಟ್ ಒನ್ ಕ್ಯಾನ್ ಪರ್ಚೇಸ್ ಆ್ಯಂಡ್ ಸೆಲ್ ದೀಸ್ ಮೆನಿ ಐಟಮ್ಸ್. ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವು ಏನನ್ನು ಪರ್ಚೇಸ್ ಮಾಡ್ಬೋದು, ಏನನ್ನು ಸೇಲ್ ಮಾಡ್ಬೋದು ಅಂತ. ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ಬಾಂಡ್ಸ್, ಶೇರ್ಸ್, ಮ್ಯೂಚುವಲ್ ಫಂಡ್ಸ್, ಫಾರೆಕ್ಸ್ ಅಂದರೆ ಕರೆನ್ಸೀಸು, ETFs ಆ್ಯಂಡ್ ಅದರ್ಸ್. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಬಾಂಡ್ಗಳು, ಷೇರುಗಳು, ಮ್ಯೂಚುವಲ್ ಫಂಡ್ಗಳು, ಕರೆನ್ಸಿಗಳು, ETFಗಳು ಮತ್ತು ಇತರ ಪ್ರಾಡಕ್ಟ್ಗಳು. ಈಗ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಶೇರ್. In share market, shares are the units of equity ownership in a company or corporation. Share means a portion. So in simple terms, the portion or units of ownership in the company where you have invested your money by way of purchasing an equity share. ಕನ್ನಡದಲ್ಲಿ ಹೇಳಬೇಕಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಷೇರು ಎಂದರೆ ಕಂಪನಿಯ ಮಾಲೀಕತ್ವದ ಒಂದು ಸಣ್ಣ ಘಟಕ. ಶೇರ್ ಅಂದರೆ ಒಂದು ಭಾಗ. ಆದ್ದರಿಂದ ಸರಳವಾಗಿ ಹೇಳಬೇಕಂತಂದರೆ ನೀವು ಒಂದು ಕಂಪನಿಯ ಈಕ್ವಿಟಿ ಶೇರನ್ನು ಖರೀದಿ ಮಾಡುವ ಮೂಲಕ ನಿಮಗೆ ಆ ಕಂಪನಿಯ ಒಡೆತನದಲ್ಲಿ ಸಿಗುವಂಥ ಒಂದು ಸಣ್ಣ ಭಾಗ. ನಾವು ಸಾಮಾನ್ಯವಾಗಿ
ಆಸ್ತಿ ಪಾಸ್ತಿಗಳ ವಿಚಾರ ಬಂದಾಗ ನಾವು ನಮ್ಮ ಶೇರ್ ಇಷ್ಟು, ಅವರ ಶೇರ್ ಇಷ್ಟು ಅಂತ ಹೇಳ್ತೀವಿ. ಒಂದು ಫ್ಯಾಮಿಲಿ ಹತ್ರ ಒಂದು 10 ಎಕರೆ ಜಾಗ ಇದ್ದರೆ, ಒಂದು 10 ಮಕ್ಕಳಿದ್ರೆ ಅವರ ಶೇರ್ ಎಷ್ಟಪ್ಪ ಆ ಭೂಮಿಯ ಒಡೆತನದಲ್ಲಿ ಅಂತಂದರೆ ಒಬ್ಬನಿಗೆ 1 ಎಕರೆ ಜಾಗ. ಇದೇ ರೀತಿ ಒಂದು ಕಂಪ್ನಿ ಅಂತ ಬಂದಾಗ ಆ ಕಂಪನಿಯಲ್ಲಿರುವಂಥ ಒಟ್ಟಾರೆ ಬಂಡವಾಳದಲ್ಲಿ ನೀವೇನಾದರೂ ಒಂದು ಶೇರನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ಒಂದು ಶೇರ್ ನಿಮ್ಮದು, ಅದು ಆ ಶೇರ್ ಪ್ರೈಸ್ ಏನಿರ್ಬೋದು, ₹1 ಇರ್ಬೋದು, ಅಥವಾ ₹100 ಇರ್ಬೋದು, ಅಥವಾ ₹1000 ಇರ್ಬೋದು, 1 ಲಕ್ಷನೇ ಇರ್ಬೋದು. ಸೊ ಒಂದು ಸಣ್ಣ ಭಾಗವನ್ನು ನೀವು ಪರ್ಚೇಸ್ ಮಾಡುವಂಥದ್ದೇ ಶೇರ್, ಪರ್ಚೇಸ್ ಆಫ್ ಅ ಶೇರ್. ನೆಕ್ಸ್ಟ್ ಕ್ವಶನ್, ವೇರ್ ದೀಸ್ ಶೇರ್ಸ್ ಆರ್ ಬಾಟ್ ಆ್ಯಂಡ್ ಸೋಲ್ಡ್. ಷೇರುಗಳನ್ನು ಕೊಳ್ಳುವ ಮತ್ತು ಮಾರಾಟ ಮಾಡುವಂಥ ಜಾಗ ಯಾವುದು? So there are 6 exchanges under SEBI. The major ones to trade shares are as under. SEBI ಅಧೀನದಲ್ಲಿ 6 ಸ್ಟಾಕ್ ಎಕ್ಸ್ಚೇಂಜ್ಗಳಿದ್ದಾವೆ. ಅವುಗಳಲ್ಲಿ ಕೆಳಗಿನ 2ರಲ್ಲಿ ಷೇರುಗಳ ವ್ಯಾಪಾರ ವಿನಿಮಯ ನಡೀತಿದೆ. ಇದು ಯಾವುದಪ್ಪ ಅಂತಂದರೆ, ಮೊದಲನೆಯದು BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಎರಡನೇದು NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಈಗ BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಏನು? It is one of the oldest stock exchanges in Asia and deserves to have the largest number of listed companies in the world. Overall, it has around 8,900 stock listed. In that, only 3,000 stocks will be traded daily. ಇಲ್ಲಿ ಏನು ಹೇಳ್ತೀನಿ ಅಂತಂದರೆ, BSE ಅಂತ ಹೇಳುವಂಥದ್ದು ಏಷ್ಯಾದಲ್ಲಿ ಅತ್ಯಂತ ಹಳೆಯ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ ಮತ್ತು ವಿಶ್ವದಲ್ಲಿ ಅತಿ ಹೆಚ್ಚು ಕಂಪನಿಗಳನ್ನು ಲಿಸ್ಟ್ ಮಾಡಿಕೊಂಡಂಥ ಒಂದು ಎಕ್ಸ್ಚೇಂಜ್ ಆಗಿದೆ. ಇದರಲ್ಲಿ ಸುಮಾರು 8,900 ಸ್ಟಾಕ್ಗಳ ಲಿಸ್ಟ್ ಇದೆ. ಅದರಲ್ಲಿ ಪ್ರತಿದಿನ ಸುಮಾರು 3,000 ಸ್ಟಾಕ್ಗಳ ವ್ಯವಹಾರವನ್ನು ಮಾಡಲಾಗುತ್ತೆ. ಈಗ ನ್ಯಾಷನಲ್ ಎಕ್ಸ್ಚೇಂಜ್. NSE was the first exchange in India to implement electronic or screen-based trading. It began operations in 1994 and it is ranked as the largest stock exchange in India in terms of total and average daily turnover for equity share every year since 1995. NSE ಅಂತ ಹೇಳುವಂಥದ್ದು ಭಾರತದಲ್ಲಿ ಮೊದಲ ಬಾರಿಗೆ ವಿದ್ಯುನ್ಮಾನ ಆಧಾರಿತವಾದಂಥ ಒಂದು ವ್ಯವಹಾರವನ್ನು ಜಾರಿಗೆ ತಂದಂಥ ಒಂದು ಷೇರು ವಿನಿಮಯ ಕೇಂದ್ರ ಆಗಿದೆ. ಇದು 1994ರಲ್ಲಿ ಕಾರ್ಯಾಚರಣೆ ಪ್ರಾರಂಭಿಸಿತು ಮತ್ತು 1995ರಿಂದ ಪ್ರತಿ ವರ್ಷ ಈಕ್ವಿಟಿ ಷೇರುಗಳ ಒಟ್ಟು ಮತ್ತು ಸರಾಸರಿ ದೈನಂದಿನ ವಹಿವಾಟಿನ ಪ್ರಕಾರ ಭಾರತದಲ್ಲಿ ಅತಿದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳುವಂಥ ಒಂದು ಶ್ರೇಯಾಂಕವನ್ನು ಪಡೆದಿದೆ. ಮುಂದುವರಿದು, ಹೂ ಈಸ್ ಮ್ಯಾನೇಜಿಂಗ್ ಆ್ಯಂಡ್ ರೆಗ್ಯುಲೇಟಿಂಗ್ ದಿಸ್ ಶೇರ್ ಆರ್ ಸ್ಟಾಕ್ ಮಾರ್ಕೆಟ್. ಷೇರು ಮಾರುಕಟ್ಟೆಯನ್ನು ನಡೆಸುವವರು ಮತ್ತು ನಿಯಂತ್ರಿಸುವವರು ಯಾರು? ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಕ್ವಶನ್ ಬರ್ತವೆ, ಹೌದಪ್ಪ ಎಲ್ಲ ಮಾರ್ಕೆಟಲ್ಲಿ ಬೈ ಮಾಡೋರಿರ್ತಾರೆ, ಸೇಲ್ ಮಾಡೋರಿರ್ತಾರೆ, ಯಾರು ಹೇಳೋರು ಕೇಳೋರಿಲ್ಲ ಅಂದರೆ ಹೇಗಪ್ಪ ಇದು ನಡೀತದೆ ಅಂತ. ಎಸ್, ಇದಕ್ಕೊಬ್ಬರು ಹೇಳೋರು ಕೇಳೋರು ಅಂತಿದ್ದಾರೆ. ಸೆಬಿ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಹೇಳುವಂಥ ಒಂದು ಆರ್ಗನೈಸೇಷನ್ ಇದೆ. ಸೆಬಿ ಅಂತಂದರೆ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇವರು ಭಾರತದಲ್ಲಿರುವಂಥ ಎಲ್ಲ ಎಕ್ಸ್ಚೇಂಜ್, ನಾನೀಗಾಗಲೇ ಹೇಳಿದಂತೆ 6 ಎಕ್ಸ್ಚೇಂಜಸ್ ಇದಾವೆ, ಇದನ್ನೆಲ್ಲ ಕಂಟ್ರೋಲ್ ಮಾಡುವಂಥ ಒಂದು ಆರ್ಗನೈಸೇಷನೇ ಸೆಬಿ. ಸೆಬಿ ಹ್ಯಾಸ್ ಅಲ್ಟಿಮೇಟ್ ಕಂಟ್ರೋಲ್ ಆನ್ ಸ್ಟಾಕ್ ಮಾರ್ಕೆಟ್ ಎಕ್ಸ್ಚೇಂಜಸ್ ಆ್ಯಂಡ್ ದೇ ಮೇಕ್ ಸ್ಟ್ಯಾಂಡರ್ಡ್ ರೂಲ್ಸ್ ಆಫ್ ಟ್ರೇಡ್. ಸೆಬಿ ಅಂತ ಹೇಳುವಂಥದ್ದು ಸ್ಟಾಕ್ ಮಾರ್ಕೆಟ್ ಎಕ್ಸ್ಚೇಂಜ್ಗಳ ಮೇಲೆ ಅಂತಿಮವಾದ ಒಂದು ನಿಯಂತ್ರಣವನ್ನು ಹೊಂದಿದೆ ಮತ್ತು ಅವರು ವ್ಯಾಪಾರದ ಪ್ರಮಾಣಿತ ನಿಯಮಗಳನ್ನು ಮಾಡ್ತಾರೆ. ಯಾವ ರೀತಿ ಶೇರ್ಸ್ಗಳು ಟ್ರೇಡ್ ಮಾಡಬೇಕು ಅಥವಾ ವಹಿವಾಟುಗಳನ್ನು ನಡೆಸಬೇಕು ಈ ಎಕ್ಸ್ಚೇಂಜ್ಗಳಲ್ಲಿ ಅಂತ ಹೇಳುವಂಥ ಒಂದು ನಿರ್ಧಾರವನ್ನು, ಅದಕ್ಕೆ ಸಂಬಂಧಪಟ್ಟಂಥ ರೂಲ್ಸ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನೆಲ್ಲ ಸೆಬಿಯು ನಿರ್ಧಾರ ಮಾಡುತ್ತೆ. ಮುಂದುವರೆದು, ವಾಟ್ ಈಸ್ ಸೆನ್ಸೆಕ್ಸ್ ಇನ್ ಶೇರ್ ಆರ್ ಸ್ಟಾಕ್ ಮಾರ್ಕೆಟ್. ಷೇರು ಮಾರ್ಕೆಟಲ್ಲಿ ಸೆನ್ಸೆಕ್ಸ್ ಅಂದರೆ ಏನು? ಇನ್ ಶೇರ್ ಮಾರ್ಕೆಟ್ ದೆರ್ ಆರ್ ಸೆವೆರಲ್ ಇಂಡೈಸಸ್. ಸೆನ್ಸೆಕ್ಸ್ ಈಸ್ ಒನ್ ಆಫ್ ದೋಸ್. ಷೇರು ಮಾರುಕಟ್ಟೆಯಲ್ಲಿ ಹಲವಾರು ಸೂಚ್ಯಂಕಗಳಿದ್ದಾವೆ, ಇದರಲ್ಲಿ ಸೆನ್ಸೆಕ್ಸ್ ಕೂಡ ಒಂದು. ಸಿನ್ಸ್ ದ ಶೇರ್ ಮಾರ್ಕೆಟ್ ಈಸ್ ವೆರಿ ಸೆನ್ಸಿಟಿವ್, ದಿ ಸೆನ್ಸೆಕ್ಸ್ ಮೀನ್ಸ್ ಸೆನ್ಸಿಟಿವ್ ಇಂಡೆಕ್ಸ್. ಷೇರು ಮಾರುಕಟ್ಟೆ ಬಹಳ ಸೂಕ್ಷ್ಮವಾಗಿರುವುದರಿಂದ ಸೆನ್ಸೆಕ್ಸ್ ಅಂತಂದರೆ ಸಂವೇದಿ ಸೂಚ್ಯಂಕ. ಈಗ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಡೈಸಸ್ ಇನ್ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ನಲ್ಲಿರುವಂಥ ವಿವಿಧ ರೀತಿಯಾದಂಥ ಸೂಚ್ಯಂಕಗಳು. ಮೇಜರ್ ಬಂದು BSE ಇಂಡೈಸಸ್ ಮತ್ತು NSE ಇಂಡೈಸಸ್. BSE ಇಂಡೈಸಸ್ ಅಂದರೆ ಇಲ್ಲಿ ನೀವು ಕಾಣ್ಬೋದು, ಇದರಲ್ಲಿ S&P, BSE ಸೆನ್ಸೆಕ್ಸ್, BSE ಸೆನ್ಸೆಕ್ಸ್ 50, BSE ಸೆನ್ಸೆಕ್ಸ್ ನೆಕ್ಸ್ಟ್ 50, BSE 100, BSE ಭಾರತ್ 22 ಇಂಡೆಕ್ಸ್, BSE ಮಿಡ್ ಕ್ಯಾಪ್, BSE ಸ್ಮಾಲ್ ಕ್ಯಾಪ್, BSE 200, ಇದೇ ರೀತಿ ತುಂಬ ಇಲ್ಲಿ ಇಂಡೈಸಸ್ ಇರ್ತವೆ. ನೆಕ್ಸ್ಟ್ ಬಂದು NSE ಇಂಡೈಸಸ್. ಇಲ್ಲಿ
ನೀವು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಅಂತ ಕರೀತಾರೆ. ಅದು ಏನಪ್ಪ ಅಂತಂದರೆ ನಿಫ್ಟಿ 50, ನಿಫ್ಟಿ ನೆಕ್ಸ್ಟ್ 50, ನಿಫ್ಟಿ 100, ನಿಫ್ಟಿ 200 ಇತ್ಯಾದಿ. ನೆಕ್ಸ್ಟ್ ಇಂಡೈಸಸ್ ಬಂದು ಸೆಕ್ಟೋರಲ್ ಇಂಡೈಸಸ್ ಅಂತಾರೆ. ಇದನ್ನು ಬ್ಯಾಂಕ್ಗೆ ಸಂಬಂಧಪಟ್ಟಂಥ ಇಂಡೈಸಸ್ ಅಂದರೆ ನಿಫ್ಟಿ ಬ್ಯಾಂಕ್, ಆಟೋಮೊಬೈಲ್ ಸಂಬಂಧಪಟ್ಟಂಥ ಇಂಡೈಸ್ ಅಂದರೆ ನಿಫ್ಟಿ ಆಟೋ, ಅದೇ ರೀತಿ ನಿಫ್ಟಿ FMCG ಇತ್ಯಾದಿ. ಇನ್ನು ಸ್ಟ್ರಾಟಜಿ ಇಂಡೈಸಸ್ ನಿಫ್ಟಿ 50, ವ್ಯಾಲ್ಯೂ 20, ನಿಫ್ಟಿ ಆಲ್ಫಾ 50 ಇತ್ಯಾದಿ. ನೆಕ್ಸ್ಟ್ ಬಂದು ಥಿಮ್ಯಾಟಿಕ್ ಇಂಡೈಸಸ್ ನಿಫ್ಟಿ ಕಮಾಡಿಟಿ, ನಿಫ್ಟಿ ಎನರ್ಜಿ ಇತ್ಯಾದಿ. ಆಮೇಲೆ ಕೊನೆಯದು ಫಿಕ್ಸ್ಡ್ ಇನ್ಕಮ್ ಇಂಡೈಸಸ್. ಈಗ ಇಷ್ಟೆಲ್ಲ ಇಂಡೈಸಸಲ್ಲಿ ಮೇಜರ್ ಆಗಿ ರೆಫರ್ ಮಾಡುವಂಥ ಇಂಡೈಸಸ್ ಯಾವುದಪ್ಪ ಅಂತಂದರೆ ರಿಟೇಲ್ ಇನ್ವೆಸ್ಟರ್ಗಳು ಸೆನ್ಸೆಕ್ಸ್ BSEನ ರೆಫರ್ ಮಾಡ್ತಾರೆ, ಅದೇ ರೀತಿ ನಿಫ್ಟಿ 50ನ ರೆಫರ್ ಮಾಡ್ತಾರೆ. ಇಲ್ಲಿ ಒಂದು ಸಣ್ಣ ಸ್ಕ್ರೀನ್ಶಾಟನ್ನು ಕೊಟ್ಟಿದ್ದೀನಿ ನಾನು. ನಿಫ್ಟಿ 50 ಅಥವಾ BSE ಸೆನ್ಸೆಕ್ಸ್ ಅಂತ ಹೇಳುವಂಥದ್ದನ್ನು ಯಾವ ರೀತಿ ರೆಫರೆನ್ಸನ್ನು ನಾವು ನೋಡ್ತಾ ಇರ್ತೀವಿ ಮಾರ್ಕೆಟ್ ಹವರ್ಸಲ್ಲಿಂದ. ಈಗ BSE ಮತ್ತು NSE ಇಂಡೈಸಸ್ ಅಥವಾ ಸೂಚ್ಯಂಕಗಳು. BSE ಇಂಡೈಸಸ್ ರೆಪ್ರೆಸೆಂಟ್ಸ್ ಟಾಪ್ 30 ಕಂಪನೀಸ್ ವಿಚ್ ಆರ್ ಲಿಸ್ಟೆಡ್ ಆ್ಯಂಡ್ ಟ್ರೇಡೆಡ್ ಇನ್ BSE ಬೇಸ್ಡ್ ಆನ್ ದೇರ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. BSE ಸೂಚ್ಯಂಕಗಳು ತಮ್ಮ ಮಾರುಕಟ್ಟೆ ಬಂಡವಾಳೀಕರಣ ಆಧಾರದ ಮೇಲೆ BSEನಲ್ಲಿ ಪಟ್ಟಿ ಮಾಡಲಾದಂಥ ಮತ್ತು ವ್ಯಾಪಾರ ಮಾಡಲಾಗುವ ಮೇಲ್ಸ್ತರದಲ್ಲಿರುವಂಥ 30 ಕಂಪನಿಗಳನ್ನು ಪ್ರತಿನಿಧಿಸುತ್ತದೆ. ಇದು ಏನಪ್ಪ ಅಂತಂದರೆ ಇಲ್ಲಿ ಒಂದು ನೀವು ಮುಖ್ಯವಾಗಿ ಗಮನಿಸಬೇಕು, ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಇದನ್ನು ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತಾರೆ. ಅಂದರೆ ಯಾವುದೇ ಒಂದು ಕಂಪನಿಯ ಶೇರುಗಳು ಮಾರ್ಕೆಟಲ್ಲಿ ಕೊಡುವುದಕ್ಕೆ ಮತ್ತು ಪರ್ಚೇಸ್ ಮಾಡೋದಕ್ಕೆ ಎಷ್ಟು ಕ್ವಾಂಟಿಟಿಯಲ್ಲಿ ಇದ್ದಾವೆ ಮತ್ತು ಅದರ ಒಟ್ಟು ಮೊತ್ತ ಎಷ್ಟು, ಈ ಆಧಾರದ ಮೇಲೆ ಮೇಲ್ಸ್ತರದಲ್ಲಿ ಇರುವಂಥ 30 ಕಂಪನಿಗಳನ್ನು ಈ BSE ಇಂಡೈಸ್ ರೆಪ್ರೆಸೆಂಟ್ ಮಾಡುತ್ತೆ. ಅದೇ ರೀತಿ NSE ಇಂಡೈಸಸ್ ಆರ್ ನೋನ್ ಆಸ್ ನಿಫ್ಟಿ ಇಂಡೈಸಸ್. NSE ಸೂಚ್ಯಂಕಗಳನ್ನು ನಿಫ್ಟಿ ಸೂಚ್ಯಂಕಗಳು ಅಂತ ಕರೀತಾರೆ. ನಿಫ್ಟಿ 50 ಅಂತ ಹೇಳುವಂಥದ್ದು ಮಾರುಕಟ್ಟೆ ಬಂಡವಾಳೀಕರಣದ ಆಧಾರದ ಮೇಲೆ NSEನಲ್ಲಿ ಪಟ್ಟಿ ಮಾಡಲಾದಂಥ ಮತ್ತು ವ್ಯಾಪಾರ ಮಾಡಲಾಗ್ತಿರುವಂಥ ಮೇಲ್ಸ್ತರದಲ್ಲಿರುವಂಥ 50 ಶೇರ್ಗಳನ್ನು ಪ್ರತಿನಿಧಿಸ್ತದೆ. ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಮುಂದಿನ ವಾರ ಪಾಠವನ್ನು ಮುಂದುವರಿಸ್ತಾ ಇನ್ನು 4 ಟಾಪಿಕ್ಗಳ ಬಗ್ಗೆ ನಾನು ಮಾತಾಡ್ತೀನಿ. ವಿಡಿಯೋಗಾಗಿ ಕಾಯ್ತಾ ಇರಿ. ಈ ವಿಡಿಯೋವನ್ನು ಮುಗಿಸೋ ಮೊದಲು ನಾನು ನಿಮಗೆ ಏನು ಹೇಳಲು ಬಯಸ್ತಾ ಇದ್ದೀನಿ ಅಂತಂದರೆ, ನಾನು ಕಳೆದ ವಾರಗಳಲ್ಲಿ 2 ಸ್ಟಾಕ್ ಮಾರ್ಕೆಟ್ ಇಂಟ್ರೊಡಕ್ಷನ್ ವಿಡಿಯೋಗಳನ್ನು ಮಾಡಿ ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಆ 2 ವಿಡಿಯೋಗಳನ್ನು ನೋಡಿದ ಮೇಲೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂಥ ಒಂದು ಹುಮ್ಮಸ್ ಬರ್ಬೋದು ಅಂತ ನಾನು ಭಾವಿಸಿದ್ದೀನಿ. ದಯವಿಟ್ಟು ಆ ವಿಡಿಯೋಗಳನ್ನು ನೋಡಿ. ಆ ವಿಡಿಯೋಗಳ ಲಿಂಕನ್ನು ನಿಮಗೆ ಈಸಿ ಆಗಲಿ ಅಂತ ಹೇಳಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಒಂದು ಸಲ ಅರ್ಥ ಆಗಿಲ್ಲ ಅಂದರೆ 2 ಸಲ ನೋಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಅದನ್ನು ಕಳಿಸಿ, ವಿಡಿಯೋಗಳನ್ನು ಲೈಕ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೆ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.